ಏನೇ ನಿಂದು ಶಮಿ ಲೈಫೇ ಕೆಡೋ ಹಾಗಿದೆ. ನಿಂಗೆ ಫಿಲಮ್ ಬೇಕಾ? ಏನು ಹೇಳ್ತಿದ್ಯಾ? ಇದ್ರಲ್ಲಿ ಹೇಳೋದೇನಿದೆ ಶಮಿ? ಆದಿ ಅಂತೂ ಇವತ್ತು ಪಕ್ಕಾ ಬರಲ್ಲ. ಆ ಹಳ್ಳಿ ಹುಡುಗಿ ಏನೋ ಪ್ಲಾನ್ ಮಾಡಿನೇ ಆದಿನ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ವಾಟ್? ಐ ಟು ಫೀಲ್ ಸೇಮ್ ಯಾರ್. ಸುಮ್ಮನೆ ಹೋಗ್ರೆ. ನನ್ನ ಆದಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ ನೀವು. ಆದಿ ಬಗ್ಗೆ ಗೊತ್ತು, ಆದರೆ ಅವಳ ಬಗ್ಗೆ ಗೊತ್ತಿಲ್ವಲ್ಲ. ನೋಡೋಕೆ ಹಳ್ಳಿ ಗುಬ್ಬು, ಆದರೆ ಸಿಕ್ಕಾಪಟ್ಟೆ ಕನ್ನಿಂಗ್ ಇದ್ದಾಳೆ ಅವಳು. ಹಳ್ಳಿ ಹುಡುಗಿ ಅಂತ ಇಗ್ನೋರ್ ಮಾಡಬೇಡ. ನೋಡೋಕೆ ಇನ್ನೋಸೆಂಟ್, ಆದರೆ ಪಕ್ಕಾ ಇಂಟೆಲಿಜೆಂಟ್ ಅವಳು. ಕೂಶಮಿ, ಯಾವುದಕ್ಕೂ ನೀನು ಹುಷಾರು. ಸರೋಜ, ಎಲ್ರೂ ಚೆನ್ನಾಗಿ ವಿಚಾರಿಸ್ಕೋ. ಚಂಚಲ, ಎಲ್ರೂ ಮಾತಾಡ್ಸಮ್ಮ. ಏನು ಸಂಕೋಚ ಮಾಡ್ಕೋಬೇಡಿ. ನಿಮ್ಮ ಮನೆ ಅಂತಾನೆ ಅನ್ಕೊಳ್ಳಿ, ಆಯ್ತಾ? ಅನ್ಕೊಳ್ಳೋದೇನು ಯಜಮಾನ್ರೆ, ಇದು ನಮ್ಮ ಮನೆನೇ. ಇರಬೇಕು. ಏಯ್, ನಿನ್ನ ಫ್ರೆಂಡನ್ನು ವಿಚಾರಿಸ್ಕೊಳು. ಯಜಮಾನ ಕೂತ್ಕೊಳ್ಳಿ. ಕೂತ್ಕೋ. ನೀನು ಕೂತ್ಕೊಂಡ ಮೇಲೆ ನನಗೆ ಕೂತ್ಕೊಳ್ಳೋಕೆ ಜಾಗ ಇದೆ ಅಲ್ಲಿ. ಕೂತ್ಕೋ. ಪುರೈತ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಮತ್ತೆ ಸ್ಕೂಲೆಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಯಜಮಾನ್ರೆ. ಯಜಮಾನ್ರೆ, ಅದೇನದು ಯಜಮಾನ್ರೆ? ಲಕ್ಷಣವಾಗಿ ತಾತ ಅಂತ ಕರೆಯೋದಲ್ವಾ? ನಿನ್ನ ತಂಗಿ ನೋಡಿ ಕಲ್ತ್ಕೊಳಪ್ಪ. ಅವಳು ಎಷ್ಟು ಚೆನ್ನಾಗಿ ತಾತ ತಾತ ಅಂದ್ಕೊಂಡು ಓಡಾಡ್ತಿರ್ತಾಳೆ. ಸರಿ ತಾತ, ನಾನು ಇನ್ಮೇಲೆ ಹೀಗೆ ಕರಿತೀನಿ. ವೆರಿ ಗುಡ್. ಎಷ್ಟು ಬೇಗ ಕಲ್ತ್ಬಿಟ್ಟ ನೋಡು. ಇದರಲ್ಲೇ ಗೊತ್ತಾಗುತ್ತೆ ನೀನು ಸ್ಟೂಡೆಂಟ್ ಆಗಿದ್ದಾಗ ಎಷ್ಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ ಅಂತ. ಹೌದು ತಾತ, ನಮ್ಮ ಅಣ್ಣ ಒಳ್ಳೆ ಸ್ಟೂಡೆಂಟ್ ಆಗಿದ್ದಕ್ಕೆ ಇವತ್ತು ಗಣಿತದ ಮೇಸ್ಟರ್ ಆಗಿದ್ದಾನೆ. ಕೆಟ್ಟ ಸ್ಟೂಡೆಂಟ್ ಏನಾದರೂ ಆಗಿದ್ದಿದ್ರೆ ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಕೆಟ್ಟ ಸ್ಟೂಡೆಂಟ್ ಏನಾದರೂ ಆಗಿದ್ರೆ ಕಿಡಿಗೇಡಿ ಆಗ್ತಿದ್ದ ಅಂತ ಹೇಳಕ್ ಬಂದ್ರೆ ತಾತ. ನಮ್ಮ ಸಂಜೀವ ಎಂಥ ಒಳ್ಳೆ ಜೀವ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಅಲ್ವಾ ನನ್ನ ಮೊಮ್ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದವನಿಗೆ. ಸ್ಟೂಡೆಂಟ್ಸಲ್ಲಿ ಒಳ್ಳೆ ಸ್ಟೂಡೆಂಟು ಕೆಟ್ಟ ಸ್ಟೂಡೆಂಟು ಅಂತ ಇರಲ್ಲ. ಮೇಷ್ಟ್ರು ಒಳ್ಳೆಯವರಾಗಿದ್ದರೆ ಯಾವ ಸ್ಟೂಡೆಂಟ್ ಆದರೂ ಒಳ್ಳೆ ಸ್ಟೂಡೆಂಟ್ ಆಗ್ತಾನೆ ಅಂತಾರೆ. ಅಲ್ವಾ ತಾತ? ಕರೆಕ್ಟ್ ಆದಿ ಅವರೇ. ನನಗೆ ಪಾಠ ಮಾಡಿದ ಮೇಷ್ಟ್ರು ಒಳ್ಳೆ ಮೇಷ್ಟ್ರು ಆಗಿದ್ದಕ್ಕೆ ನಾನು ಇವತ್ತು ಮೇಷ್ಟ್ರು ಆಗಿರೋದಲ್ವಾ? ಮೋಸ್ಟ್ಲಿ ನಿನಗೆ ಒಳ್ಳೆ ಮೇಸ್ಟ್ರು ಸಿಕ್ಕಿಲ್ಲ ಅನ್ಸುತ್ತೆ. ಕಾಪಿ ಕಾಪಿ ಕಾಪಿ, ಬಿಸಿ ಬಿಸಿ ಕಾಪಿ. ಬಿಸ್ಕೆಟ್ ಬಿಸ್ಕೆಟ್ ಬಿಸ್ಕೆಟ್. ಏಯ್, ಮನೆ ಇದು, ಬಸ್ ಸ್ಟ್ಯಾಂಡ್ ಅಲ್ಲ. ಬಂದಿರೋ ಗೆಸ್ಟ್ಗಳಿಗೆ ತಿರುತಿಯಿಂದ ಕಾಪಿ ತಕ ಬಂದ್ರೆ ಯಾಕಪ್ಪರ ಹಿಂಗ್ ಬೋದ್ರಿ? ನಾನು ಬೈದಿಲ್ಲ ಕಣಮ್ಮ. ನೀವು ಕೂಗೋ ಹೊಡೆತಕ್ಕೆ ಮನೆಗೆ ಬಂದಿರೋ ನೆಂಟರು ಗಾಬರಿ ಬಿದ್ದು ಎದ್ದೋಗ್ಬಿಡ್ತಾರೆ ಅಂತ. ಅಪಾರ, ಮನೆಗೆ ಗೆಸ್ಟ್ ಬಂದಾರಲ್ರಿ, ಆ ಖುಷಿಗೆ ಹಂಗೆ ಕೂಗ್ಲಿಕ್ಕೆ ಎತ್ತೀವ್ರಿ. ಕೊಡ್ ನಡಿ. ಆಯ್ತಾಯ್ತು, ನಿಧಾನಕ್ಕೆ ಕೂಗಿ ಅಷ್ಟೆ. ಒಳ್ಳೆ ತಮಾಷೆ ಜೋಡಿ. ಶೋಭಿತಾ, ಮಾವ ಕರೆಕ್ಟಾಗಿ ಹೇಳಿದ್ರು ಕಣೆ, ಬಸ್ ಸ್ಟ್ಯಾಂಡ್ ಅಲ್ಲ ಅಂತ. ಅವರೆಲ್ಲ ಕೂತ್ಕೊಂಡಿರೋದು ನೋಡು, ಮನೆ ಥರನ ಅನಿಸ್ತಿದೆ, ಬಸ್ ಸ್ಟ್ಯಾಂಡ್ ಥರನೇ ಅನಿಸ್ತಿದೆ. ಈಗ ಬಸ್ ಸ್ಟ್ಯಾಂಡ್ ಥರ ಇದೆ, ಆದರೆ ಇವರೆಲ್ಲ ವಾಪಸ್ ಹೋಗೋಷ್ಟರಲ್ಲಿ ಈ ಮನೆನ ರೈಲ್ವೆ ಸ್ಟೇಷನ್ ಮಾಡಿ ಹೋಗೋ ಥರ ಇದ್ದಾರೆ. ಅವ್ರಿಗೆ ಬೇಡ ಬೇಡ ಹಂಗೆ ಬೇಡ, ಬರ್ತಾ ದಾರಿಲ್ಲ. ಆಯ್ತು, ದಾರಿಲಿ ಮಾಮೂಲಿ ಕಾಫಿ ಪುಡಿ ಹಾಕಿ ಮಾಡಿರೋ ಕಾಫಿ ಕುಡ್ದು ಈಗ ನಾನ್ ಮಾಡಿರೋ ಅಮೃತನ್ ಬ್ಯಾಡ ಅಂತೀರಲ್ಲ, ಕಪಟ್ ಕುಡಿ. ಪರವಾಗಿಲ್ಲ, ನಾನು ಆಮೇಲೆ ಕುಡಿತೀನಿ. ಆಮೇಲೆ ಕುಡಿತೀರಾ? ನಮ್ಮ ಲಕ್ಷ್ಮವ್ವ ಅವ್ರ ಅವಪ್ಪಂಗೆ 3 ಹೊತ್ತು ಕಾಫಿ ಕೊಟ್ರೆ ಆ ದೇವ್ರ ಮೆಚ್ತಾನ. ಈಗ ಕಾಫಿ, ಆಮೇಲೆ ಜ್ಯೂಸು, ಆಮೇಲೆ ಬಾದಾಮಿ ಹಾಲು, ರಾತ್ರಿ ಊಟ ಆದ್ರ ಮೇಲೆ ಕೇಸರಿ ಹಾಲು.
ಕೇಶವಪ್ಪ ಅವ್ರ ಈಕೆ ಮಾತಿಗೆ ಯಾಕೆ ಬಾಯಿ ಕೊಡ್ಲಿಕ್ಕೆ ಹೋಗ್ತೀರಿ? ಈ ಕಾಪಿ ಕಪ್ ತೊಗೊಂಡು ನಿಮ್ಮ ಬಾಯಿಗೆ ಇಟ್ಕೊಂಡ್ಬಿಡ್ರಿ. ಏನೋ ನಂದೇ ಬಾಯಿ ಜೋರ್ ಅಂತೀಯಾ? ನಿನ್ನ ಬಾಯಿ ಜೋರ್ ಅಂತಂದಿಲ್ಲ, ನಿನ್ನ ಮಾತಿನ ಮಲ್ಲಿ ನಿನ್ನ ಮಾತಿಗೆ ಬಾಯಿ ಕೊಡಕ್ ಆಗೋದಿಲ್ಲ ಅಂತ ನೀನು ಹೊಗಳಾಕತ್ತೀನಿ. ಆಹಾ, ಸೂಪರ್ ಸುಬ್ರಾಯ, ಅಳಿಯಲ್ಲ ಮಗಳ ಗಂಡ ಅಂದಂಗೆ. ಬಾಯಿ ಬಡ್ಕಿ, ಬಜಾರಿ, ಮಾತಿನ ಮಲ್ಲಿ ಎಲ್ಲ ಅಂದ್ರು ಒಂದೇ ಅಂತ ನಂಗೆ ಗೊತ್ತಿಲ್ವಾ? ಏ ನಾಗಿನಿ, ನಾ ಯಾವತ್ತು ನಿನಗ ಬಾಯಿ ಬಡಿಕೆ ಅಂತೀನಿ? ಈಗ ಅಂದ್ಯಲ್ಲ. ಪ್ರಸಾದ್ ಎಷ್ಟು ಮಾತಾಡ್ತೀರಿ, ಸುಮ್ಮನಿರ. ಆತ್ರಿ ಅಪ್ಪನ. ನೋಡ್ದ, ಅಪ್ಪರಿಗೆ ಗೊತ್ತು ನೀನ್ ಬಾಯಿ ಬಡ್ಕಂತ, ಅದಕ್ಕೆ ನೀನ್ ಬಾಯಿ ಮುಚ್ಚು ಅಂತ ಬೋದಿದ್ದು. ನನ್ಗೇನಾದ್ರು ಹೇಳಿದ್ರಾ? ಥ್ಯಾಂಕ್ಸ್ ಅಪ್ಪರೇ. ಏಯ್ ತಪ್ಪಾತು. ಅದೇ ಬಿಸ್ಕೆಟ್ ತಗೊಳ್ಳಿ. ಬೇಡ ನಂಗೆ. ನೀವು ಚಂಚಲ್ ಅವ್ರ ಯಜಮಾನ್ರಲ್ವಾ? ಮದ್ವೆಗೆ ಎಲ್ರು ಬಂದಿದ್ರು, ನೀವು ಕಾಣಿಸ್ಲೇ ಇಲ್ವಲ್ಲ? ಹಲೋ ಭಟ್ರೆ, ರೀ ಬೆಳಗ್ಗೆನೆ ಲೋಡ್ ಕಳಿಸಿತ್ತಲ್ರಿ, ಇನ್ನೂ ಬಂದಿಲ್ಲ ಅಂದ್ರೆ ಏನು ರೀ ಅರ್ಥ? ಏನೋ ನನ್ನ ಮಾತು ಕೇಳಿಸ್ತಿಲ್ವಾ? ಒಂದು ನಿಮಿಷ ರೀ, ಬಾಲ್ಕನಿಗೆ ಬರ್ತಿದ್ದೀನಿ. ಅದಕ್ಕೆ ಈ ವಯ್ಯ ನಿಮ್ಮ ಬೀಗರಿಗಿಂತ ಭಾಳ ಬ್ಯುಸಿ ಅನ್ಸುತ್ತೆ. ಎಲ್ಲ ಕೆಲಸನೂ ಇವ್ರ ತಲೆ ಮೇಲೆ ಬಿದ್ದಿರ್ಬೇಕೇನೋ. ಇರ್ಬೋದನಪ್ಪ. ಯಾರಾದರೂ ಫೋನ್ ಮಾಡಿದ್ರೆ ನಮ್ಮ ಫೋನ್ಗಳು ಬುಳು ಅಂತ ಬಡ್ಕೊಂತವೆ, ಬುರು ಅಂತ ಸೌಂಡ್ ಮಾಡ್ತವೆ. ಆದ್ರೆ ಈ ವಯ್ಯಿನ ಫೋನ್ ಕುಯ್ ಕುಯ್ ಅಂತ ಕುಮದ, ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ನಮ್ಮ ಥರ ಚಿಯ ಚಿಯ ಪುಯ್ಯ ಪುಯ್ಯ ಅಂತ ರಿಂಗ್ ಟೋನ್ ಇಟ್ಕೊಳ್ಳಲ್ಲ, ಸೈಲೆಂಟಾಗಿ ಇಟ್ಕೊಂಡಿರ್ತಾರೆ. ಅಮ್ಮು, ಜರ್ನಿ ಮಾಡಿ ಸುಸ್ತಾಗಿದ್ಯಾ? ಅಮ್ಮ ಹಾಗೇನಿಲ್ಲ. ಮತ್ತೆ ಯಾಕೆ ಸೈಲೆಂಟ್ ಆಗಿದ್ಯಾ? ಅದು ನಾನು ನನ್ನ ಫ್ರೆಂಡ್ಸ್ಗೆ ಬೆಂಗಳೂರಿಗೆ ಬಂದಿರೋದನ್ನ ಮೆಸೇಜ್ ಮಾಡಿ ಹೇಳ್ತಿದ್ದೆ. ಸರಿ ಬಾ. ಎಲ್ಲಿಗಮ್ಮ? ಬಾ ಹೇಳ್ತೀನಿ. ಅಮ್ಮ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.